ತಾರೀಕಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರ ಸ್ಮರಣೋತ್ಸವ ಅಂಗವಾಗಿ ನಾವೆಲ್ಲ ಇವತ್ತಿಲ್ಲಿ ಕೂಡಿದ್ದೀವಿ. ಪೂರ್ವಭಾವಿ ಸಭೆ ಇವತ್ತು AC ಅವ್ರ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಪ್ರತಿ ಸಲ ಏನಾಗ್ತಿತ್ತು ಅಂದ್ರೆ ಅದ ಸ್ಮರಣೋತ್ಸವ ಅಂತ ಹೇಳಿ ಸರ್ಕಾರದವರು ಅದನ್ನ ನಿಗ್ಲೆಕ್ಟ್ ಮಾಡ್ತಿದ್ರು. ನಾವು ಎಲ್ಲ ಸಮಾಜದ ಮುಖಂಡರೆಲ್ಲ ಕೂಡ ಅದನ್ನ ಸ್ಮರಣೋತ್ಸವ ಮಾಡ್ಕೊಂಡು ಬಂದಿದ್ದೀವಿ. ಸರ್ಕಾರದವ್ರು ಸ್ವಲ್ಪ ಏನೋ ಸಹಾಯ ಮಾಡ್ತಿದ್ರು. ಈಗ ಅದನ್ನ ಎಲ್ಲರೂ ಕೂಡಿ ಒಂದು ಮನವಿಯನ್ನು ಎದಕ್ಕೆ ಕೊಟ್ಟಿದ್ದೇವೆ ಅಂತಂದ್ರೆ ಅದೊಂದು ಅದ್ದೂರಿಯಾಗಿ, ಯಾಕಂದ್ರೆ ಕಿತ್ತೂರು ಚೆನ್ನಮ್ಮ ಸ್ಮರಣೋತ್ಸವ ಅಂತಂದ್ರೆ ಅವ್ರ ನೆನಪುಗಳನ್ನ ನಮ್ಮ ಯುವಕರಿಗೆ ಹೇಳಿಕೊಡುವಂತ ಒಂದು ಕಾರ್ಯಕ್ರಮ ಆಗ್ಬೇಕು. ಅವರ ಒಂದು ಆದರ್ಶಗಳನ್ನ ಯುವಕರು ಪಾಲಿಸ್ಬೇಕು ಅನ್ನುವಂಥ ಮನೋಭಾವನೆಯಿಂದ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡೇವೆ. ಅದಕ್ಕೆ ಸರ್ಕಾರ ಸ್ಪಂದಿಸ್ತೈತೆ ಅಂತ ನಮ್ಗೆಲ್ಲ ವಿಚಾರ ಐತೆ. ನೋಡೋಣ, ಯಾಕೆ ಸ್ಪಂದಿಸ್ಲಿಲ್ಲ ಅಂದ್ರೆ ಮತ್ತೆ ನಮ್ಮ ಶಂಕರನಂತರೂ ಅದಾರ ಹೋರಾಟ, ಅವ್ರ ಜೋಡಿ ಎಲ್ಲರೂ ಕೂಡ ಹೋರಾಟ ಮಾಡುವಂಥದ್ದು ಇರ್ತೈತಿ. ಅದ್ರ ಸ್ಪಂದನೆ ಮಾಡಬಹುದು ಅಂತೇಳಿ ನಮ್ದೆಲ್ಲರದು ಆಶಾಭಾವನೆ ಐತಿ. ನಾವೆಲ್ಲರೂ ವೀರರಾಣಿ ಕಿತ್ತೂರು ಚೆನ್ನಮ್ಮನ 2024 200ನೇ ವಿಜಯೋತ್ಸವ ಆಯಿತು. ಇವತ್ತು 2025ಕ್ಕೆ 196 ವರ್ಷಗಳು ಅವರು ಮರಣವನ್ನ ಹೊಂದಿ ಐಕ್ಯವಾಗಿ ಆಗಿರ್ತಕ್ಕಂತಹ ಸ್ಥಳ ಬೈಲಹೊಂಗಲ. ಒಬ್ಬ ಸಾಮಾನ್ಯವಾಗಿರ್ತಕ್ಕಂತಹ ನಟನ ಇರ್ಬೋದು, ಒಬ್ಬ ವ್ಯಕ್ತಿಗಳ ಸ್ಮರಣೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಸರ್ಕಾರ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮದ ಮಹಿಳೆ ಆಗಿರ್ತಕ್ಕಂಥ ಚೆನ್ನಮ್ಮನ ಸ್ಮರಣೋತ್ಸವವನ್ನು ಮರೆತಿರ್ತಕ್ಕಂಥದ್ದು ಬಹಳಷ್ಟು ಖೇದಕರ. ಅದಕ್ಕಾಗಿ ಬೈಲಹೊಂಗಲದೊಳಗಡೆ ಐಕ್ಯ ಸ್ಥಾನವನ್ನು ಹೊಂದಿರತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಈ ಐಕ್ಯ ಸ್ಥಳದೊಳಗಡೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸ್ಮರಣೋತ್ಸವ ಸಮಿತಿ ಅಂತೇಳಿ ಸಮಿತಿಯಿಂದ ಪ್ರತಿ ವರ್ಷವೂ ಕೂಡ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಆದ್ರೆ 2025ರಿಂದ ಇದೊಂದು ಸರ್ಕಾರದ ಕಾರ್ಯಕ್ರಮ ಆಗಿ ಹೊರಹೊಮ್ಮಬೇಕಂತ ಹೇಳಿ ಇವತ್ತು ನಾಡಿನ ಸಮಸ್ತ ಜನತೆ ಆಶೆ ಆಗಿದೆ. ಅದಕ್ಕೆ ಇವತ್ತು ಮನವಿಯನ್ನು ಕೊಟ್ಟದ್ದು. ಆ ಮನವಿಯ ಪ್ರಕಾರ ನಾವೇನು ಒಂದು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳ ಕಾಕ್ತಿ, ಅವಳ ಕಾರ್ಯಸ್ಥಾನ ಅಂತಂದ್ರೆ ಕರ್ಮಭೂಮಿ ಕಿತ್ತೂರು, ಐಕ್ಯ ಭೂಮಿ ಬೈಲಹೊಂಗಲ, ಈ 3 ಸ್ಥಳಗಳು ಅಭಿವೃದ್ಧಿ ಆಗ್ಬೇಕು. ಈ 3 ಸ್ಥಳಗಳಲ್ಲಿ ಆ ಐಕ್ಯ ಜ್ಯೋತಿ ಯಾತ್ರೆ ಏನು ತಿರುಗ್ತಾ ಇರುತ್ತೋ ಅದಕ್ಕೆಲ್ಲರೂ ಕೂಡ ರಕ್ಷಣೆಯನ್ನು ಕೊಡಬೇಕು. ಮತ್ತು ಅವಳ ಒಂದು ಸಾಧನೆ ಮತ್ತು ಅವಳ ಒಂದು ವೀರಗಾಥೆ ಜನಸಾಮಾನ್ಯರಿಗೆ ಮತ್ತು ಹೊಸ ಪೀಳಿಗೆಗೆ ತಿಳಿಬೇಕನ್ನುವಂತ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥದನ್ನ ಏನು ಇವತ್ತು ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇದ್ದೀವಿ. ನಮ್ಮ ಹಕ್ಕನ್ನು ಏನು ಪ್ರತಿಪಾದಿಸ್ತಾ ಇದ್ದೀವಿ, ಆ ಹಕ್ಕವನ್ನ ಸಂಪೂರ್ಣವಾಗಿ ಸರ್ಕಾರ ಮನಗಂಡು ಅದನ್ನ ಕೆಲವೇ ದಿನಗಳಲ್ಲಿ ಒಂದು ಪ್ರಚಾರವನ್ನು ಪಡಿಸುವುದರ ಮೂಲಕ ಒಂದು ವೀರ ಮಾತೆಯ ಸ್ಮರಣೋತ್ಸವ ರಾಷ್ಟ್ರದ ಕಾರ್ಯಕ್ರಮ ಆಗುವ ನಿಟ್ಟಿನೊಳಗಡೆ ಇಲ್ಲಿ ಆಯೋಜನೆ ಮಾಡ್ಕೊಂಡು ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಈಡೇರಿಸಬೇಕಂತ ನಮ್ಮ ಒತ್ತಾಯ. ಸ್ಮರಣೋತ್ಸವ ಚೆನ್ನಮ್ಮ ತಾಯಿ ಸ್ಮರಣೋತ್ಸವದ ಕಾರ್ಯಕ್ರಮ ಇದೆ. ಕಳೆದ ವರ್ಷ ಕಾಟಾಚಾರಕ್ಕೆ ಸರ್ಕಾರ ಮಾಡಿತ್ತು. ಯಾವುದೇ ಜನಪ್ರತಿನಿಧಿಗಳು ಅದಕ್ಕೆ ಇಚ್ಛಾಶಕ್ತಿಯನ್ನು ತೋರಿಸಿರ್ಕಿಲ್ಲ. ಕಳೆದ ಮೊನ್ನೆ ನಮ್ಮ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಅವಾಗ ಹೇಳಕ್ಕವರ ಇಲ್ಲ, ಟೈಮ್ ಇಲ್ಲ, ನೀವು ಮೊದಲ ಮನವಿ ಕೊಟ್ಟಿಲ್ಲ, ಮಠದಲ್ಲಿ ಮೀಟಿಂಗ್ ಮಾಡೋಕ್ಕಾಗಲ್ಲ ಅಂತೇಳಿ ಅವರು ಹೇಳಿದರು. ಇಲ್ಲೆಲ್ಲ ಎಲ್ಲರೂ ಕುಡ್ಕೊಂಡ ನೀವು ಮಾಡಲಿಲ್ಲ ಅಂದ್ರೆ ನಮ್ಮ ಹಾದಿಯನ್ನು ನಾವು ಬೇರೆ ಹಿಡಿತೇವೆ ಅಂತಂದಾಗ ಒಂದು ದಿನ ಕಾರ್ಯಕ್ರಮವನ್ನು ಮಾಡಿದರು. ಈಗೂ ಸಹಿತ ಸಾಕಷ್ಟು ಸಮಯ ಇದೆ, ಮನವಿಯನ್ನು ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮ ಇದು ಯಾವುದೇ ಕಾರಣಕ್ಕೂ ಬರೀ ಕಾರ್ಯಕ್ರಮ ಆಗಬಾರ್ದು, ಇದು ಸರ್ಕಾರಿ ಕಾರ್ಯಕ್ರಮ. ಇದು ನಮ್ಮದು 3 ಉದ್ದೇಶ ಸರ್ಕಾರಿ ಕಾರ್ಯಕ್ರಮ ಅಂತೇಳಿ. ಸರ್ಕಾರಿ ಇದು ಕಾರ್ಯಕ್ರಮ ಆಗಲಿ ಅಂತ ನಾವು ಹೇಳ್ತೇವೆ. ಇವು ಏನು ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಅವು ಎಲ್ಲವನ್ನೂ ಈಡೇರಿಸ್ಬೇಕು. ಮಾನ್ಯ ಉಪವಿಭಾಗಾಧಿಕಾರಿಗಳು ಏನಿದ್ರು ನಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ನಾವು ಮಾಡ್ತೀವಿ ಅಂತಿದ್ರು. ಎಷ್ಟು ಸಾಧ್ಯ ಇದ್ದಷ್ಟು ಮಾಡಲಿಕ್ಕೆ ನಾವು ಮನವಿ ಕೊಟ್ಟಿಲ್ಲ. ನಾವು ಕೊಟ್ಟವಂಥವನ್ನು ಎಲ್ಲವೂ ಮಾಡಲೇಬೇಕು. ಮಾಡದಿದ್ದರೆ ಮತ್ತು ಮುಂದೆ ಮೊನ್ನೆ ಏನಾಗೈತಲ್ಲ ಅದೇ ಸೇಮ್ ಎಚ್ಚರಿಕೆಯನ್ನು ಸರ್ಕಾರ ಕೊಡಬೇಕಾಗ್ತದೆ. ಯಾವುದೇ ಕಾರಣಕ್ಕೆ ಅವ್ರು ಮಾಡಲೇಬೇಕು. ಇದೇ ನಮ್ಮದು ಯಾರ್ದು ಮನಿದಲ್ಲ, ಇದು ಯಾವುದೇ ಕಾರಣಕ್ಕೆ ತಾಯಿ ಉತ್ಸವ ಐತಿ, ತಾಯಿ ಸ್ಮರಣೋತ್ಸವಕ್ಕೆ ಐತಿ. ಆ ಕಾರಣಕ್ಕಾಗಿ ಇದನ್ನು ಯಾವುದೂ ಅಲ್ಲಗಳಂಗಿಲ್ಲ. ಅಲ್ಲಗಳಿದ್ರೆ ಮತ್ತೊಂದು ಮೀಟಿಂಗ್ ಕರಿಬೇಕಾಗತ್ತೆ ಅಷ್ಟೇ. ಆ ಕಾರಣಕ್ಕಾಗಿ ಜನಪ್ರತಿನಿಧಿಗಳೂ ಎಚ್ಚರದಿಂದ ಇದಕ್ಕೆ ಹೆಜ್ಜೆ ಇಡಬೇಕು. ಯಾಕಂದ್ರೆ ಜನಪ್ರತಿನಿಧಿಗಳು ಹೇಳಿದ್ರು, ನಮ್ಮ ಶಾಸಕರು ಹೇಳಿದ್ರಂದು, ಇಲ್ಲ ನೀವು ಮೊದಲ ನನಗೆ ಯಾಕೆ ಹೇಳಿಲ್ಲ ಮತ್ತು ನೀವು ನನಗೆ ಮನವಿ ಯಾಕೆ ಕೊಡಲಿಲ್ಲ ಅಂತಿದ್ರು. ಇವತ್ತು ಈ ವೇದಿಕೆ ಮುಖಾಂತರ ನಿಮಗಂತ ಮನವಿ ಹೋಗೈತಿ. ಈ ಮನವಿಯನ್ನು ನೀವು ಸ್ವೀಕಾರ ಮಾಡ್ಕೊಂಡು ನಾಳೆನ ಇದಕ್ಕೆ ನೀವು ನಿಮ್ಮ ಜವಾಬ್ದಾರಿ ಇದು. ನಾವು ಕರಿಬೇಕಂತ ಮೊದಲು ನೀವು ಕರಿಬೇಕಾಗಿತ್ತು. ನೀವು ಕರೆದಿಲ್ಲ ಅನ್ನೋದಕ್ಕೆ ನಾವು ಕರೆದೇವೆ ಅಂದು. ಆ ಕಾರಣಕ್ಕೆ ಇವೆಲ್ಲ ಸಂಪೂರ್ಣ ಇವು ಈಡೇರಿಸ್ಬೇಕು. ಈಡೇರಿಸಿದ್ರೆ ಮತ್ತೊಮ್ಮೆ ಮೀಟಿಂಗ್ ಕರೆಯುವಂಥ ಪರಿಸ್ಥಿತಿ ಬೈಲಹೊಂಗಲದಲ್ಲಿ ನಿರ್ಮಾಣ ಮಾಡಬೇಡ್ರಿ ಅಂತೇಳಿ ಈಗ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಇದನ್ನು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಇವನ್ನೆಲ್ಲವನ್ನು ಎಲ್ಲ ಪೂರ್ತಿ ಜಾರಿಗೊಳಿಸ್ಬೇಕಂತ ಒತ್ತಾಯ ಮಾಡ್ತಾರೆ. ಬೈಲಹೊಂಗಲದಲ್ಲಿರುವ ಚೆನ್ನಮ್ಮಾಜಿ ಐಕ್ಯ ಸ್ಥಳದಲ್ಲಿ ಅರ್ಥಪೂರ್ಣವಾಗಿ ಸರ್ಕಾರದಿಂದ ಆಚರಿಸುವ ಮಾನ್ಯರೇ
ನಮ್ಮ ನಾಡಿನ ಹಾಗೂ ದೇಶದ ಪ್ರಥಮ ಸ್ವತಂತ್ರ ಹೋರಾಟಗಾರತಿ ಕ್ರಾಂತಿವೀರ ರಾಷ್ಟ್ರೀಯ ಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ 200 ವರ್ಷದ ವಿಜಯೋತ್ಸವ ಕಿತ್ತೂರು ನಾಡಿನಲ್ಲಿ ಅದ್ದೂರಿಯಾಗಿ ಆಚರಣೆಯಾಗಿರುವುದು ಶ್ಲಾಘನೀಯ. ಚೆನ್ನಮ್ಮನವರು ವೀರ ಮರಣ ಹೊಂದಿ 2 ಫೆಬ್ರವರಿಗೆ 2025ಕ್ಕೆ 196 ವರ್ಷಗಳಾಗಿವೆ. ಆದರೆ ಚೆನ್ನಮ್ಮಾಜಿಯ ವೀರ ಸಮಾಧಿ ಸ್ಥಳ ಬೈಲಹೊಂಗದಲ್ಲಿ ಸ್ಮರಣೋತ್ಸವ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಿಲ್ಲ. ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಸ್ಮರಣೋತ್ಸವ ಸಮಿತಿಯಿಂದ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿದ್ದು, ಅದಕ್ಕೆ ಅಲ್ಪ ಸ್ವಲ್ಪ ಸಹಕಾರ ಸರ್ಕಾರದಿಂದ ದೊರೆತಿದ್ದನ್ನು ಬಿಟ್ಟರೆ ಸಂಪೂರ್ಣವಾಗಿ ಆಚರಣೆ ಮಾಡದಿರುವುದು ಖೇದಕರವಾಗಿದೆ. ಆದ್ದರಿಂದ ಫೆಬ್ರವರಿ 2ರಂದು ಬೈಲಹೊಂಗಲದಲ್ಲಿರುವ ಕಿತ್ತೂರು ಚೆನ್ನಮ್ಮನ ಐಕ್ಯ ಸ್ಥಳದ ಮುಂದೆ ನಡೆಯುವ ಹಾಗೂ ಐಕ್ಯ ಜ್ಯೋತಿ ಯಾತ್ರೆಯನ್ನು ಸರ್ಕಾರ ಸಂಪೂರ್ಣವಾಗಿ ತೆಗೆದುಕೊಂಡು ಆಚರಣೆ ಮಾಡಬೇಕೆಂದು ಕೋರುತ್ತೇವೆ. ಈ ನಿಮಿತ್ತ ಸರ್ಕಾರ ಮಾಡಬೇಕಾದ ಕಾರ್ಯಗಳನ್ನು ಪಟ್ಟಿ ಮಾಡಲಾಗಿದೆ. 1. ಫೆಬ್ರವರಿ 1ರಂದೇ ಚೆನ್ನಮ್ಮನ ಐಕ್ಯ ಸ್ಥಳ ಹಾಗೂ ಚೆನ್ನಮ್ಮನವರ ಅಶ್ವಾರೂಢ ಮೂರ್ತಿಯನ್ನು ಸ್ವಚ್ಛಗೊಳಿಸಿ ಅಲಂಕಾರಗೊಳಿಸುವುದು. ಫೆಬ್ರವರಿ 2ರಂದು ಬೆಳಗ್ಗೆ ಐಕ್ಯ ಸ್ಥಾನದಿಂದ ಐಕ್ಯ ಜ್ಯೋತಿ ತರಲು ವಿಜಯೋತ್ಸವ ಇರುವ ಜ್ಯೋತಿಯನ್ನು ವಾಹನ ಕಲ್ಪಿಸಬೇಕು. ಬೆಳಿಗ್ಗೆ 10:30ಕ್ಕೆ ವೀರರಾಣಿ ಚೆನ್ನಮ್ಮನವರ ಜನ್ಮಸ್ಥಳ ಕಾಪ್ತಿಯಲ್ಲಿ ವೀರಮಾತೆಯ ಮೂರ್ತಿಯನ್ನು